ಆತಂಕಕಾರಿ ಬೆಳವಣಿಗೆಯಲ್ಲಿ ಹಕ್ಕಿ ಜ್ವರ ಅಥವಾ H5N1 ವೈರಸ್ ಜಗತ್ತಲ್ಲಿ ಮತ್ತೊಮ್ಮೆ ಪ್ಯಾಂಡಮಿಕ್ ಸೃಷ್ಟಿ ಮಾಡೋ ಆತಂಕವನ್ನ ಹುಟ್ಟುಹಾಕಿದೆ. ಇದು ಕೋವಿಡ್-19 ಗಿಂತ ಸಿವಿಯರ್ ಆಗಿ ಜಗತ್ತನ್ನ ಕಾಡುತ್ತೆ ಅಂತ ಅಮೆರಿಕದ ತಜ್ಞರು ಅಲರ್ಟ್ ಜಾರಿ ಮಾಡಿದ್ದಾರೆ. ಅಮೆರಿಕದಲ್ಲಿ ಈಗ H5N1 ಕೇಸ್ಗಳು ಅತಿ ದೊಡ್ಡ ಸಂಖ್ಯೆಯಲ್ಲಿ ರಿಪೋರ್ಟ್ ಆಗ್ತಿವೆ. ಒಟ್ಟು 6 ರಾಜ್ಯಗಳ ಸಾಕು ಪ್ರಾಣಿಗಳು ಹಾಗೂ ಮನುಷ್ಯರಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ. ಅದರಲ್ಲೂ ಸುಮಾರು 12 ಗುಂಪುಗಳ ಹಸುಗಳಲ್ಲಿ ಅವುಗಳ ಪಾಲಕರಲ್ಲಿ H5N1 ಪಾಸಿಟಿವ್ ಬಂದಿದೆ. ಕೆಲ ಬೆಕ್ಕುಗಳಲ್ಲೂ ಕೂಡ ಈ ಕಾಯಿಲೆ ಕಾಣಿಸಿಕೊಂಡಿದೆ. ಹಾಗಾಗಿ ಈ ಸೋಂಕು ರೂಪಾಂತರಿ ಆಗ್ತಾ ಬಹಳ ಈಸಿಯಾಗಿ ಮನುಷ್ಯರಿಗೆ ಸ್ಪ್ರೆಡ್ ಆಗ್ತಾ ಇದೆ ಅಂತ ತಜ್ಞರು ಹೇಳಿದ್ದಾರೆ. ಇದು ರೂಪಾಂತರಗೊಳ್ತಿರೋದ್ರಿಂದ ಕೊರೋನಾದಂತೆ ಡೆಡ್ಲಿ ಆಗೋ ಲಕ್ಷಣ ತೋರಿಸ್ತಾ ಇದೆ ಅಂತ ತಜ್ಞರು ಹೇಳಿದ್ದಾರೆ. ಇದರ ಮರಣ ದರ 52% ಇದೆ. ಇದೇ ಕಾರಣಕ್ಕೆ ಈಗ ಅಮೆರಿಕ ಹೈ ಅಲರ್ಟ್ ನಲ್ಲಿದೆ. ಸೋಂಕು ಹೆಚ್ಚಾದ್ರೆ ಮೊದಲು ಪ್ರಾಣಿಗಳಲ್ಲಿ, ಅದರಲ್ಲೂ ಕೋಳಿ, ಹಸುಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವುದರಿಂದ ಕೋಳಿ ಸಾಕಾಣಿಕೆ ಹಾಗೂ ಡೈರಿ ಇಂಡಸ್ಟ್ರಿ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಟೆಕ್ಸಾಸ್ನ ಕೋಳಿ ಫಾರ್ಮ್ ಒಂದರಲ್ಲಿ ಸೋಂಕು ಕಾಣಿಸಿಕೊಂಡಿದ್ದಕ್ಕೆ ಸುಮಾರು 16 ಲಕ್ಷ ಕೋಳಿಗಳನ್ನ ಹತ್ಯೆ ಮಾಡಲಾಗಿದೆ.